ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ರಂಗಭೂಮಿ ನಟ, ನಿರ್ದೇಶಕ, ಸಂಘಟಕ ಶ್ರೀ KSDL ಚಂದ್ರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಚಂದ್ರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವೀಕ್ಷಕರೇ, KSDL ಚಂದ್ರರವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. KSDL ಚಂದ್ರು ಕಾರ್ಮಿಕ ರಂಗಭೂಮಿ, ಕಾಲೇಜು ರಂಗಭೂಮಿ ಹಾಗೂ ಹವ್ಯಾಸಿ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿರುವ ನಟ, ನಿರ್ದೇಶಕ ಹಾಗೂ ಸಂಘಟಕ. ರೂಪಾಂತರದ ಕಾರ್ಯದರ್ಶಿಯಾಗಿರುವ ಚಂದ್ರು ಯಶಸ್ವಿ ರಂಗ ಪ್ರಯೋಗಗಳಾದ ತಲೆದಂಡ, ಕಿರಗೂರಿನ ಗಯ್ಯಾಳಿಗಳು, ದಿಂಡಿ, ಗಾಂಧಿ ಜಯಂತಿ, ಬಡೇಸ ಪುರಾಣ ನಾಟಕಗಳಲ್ಲಿ ಅಭಿನಯಿಸಿ ಉತ್ತಮ ನಟ ಅನಿಸಿಕೊಂಡವರು. ಈಗೋ ಪಂಜರ ಅಗೋ ಮುಗಿಲು ನಾಟಕದಲ್ಲಿ ಕರಿಮಳೆ, ಗಾಂಧಿ ಪಾತ್ರದಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಪ್ರಶಂಸೆ ಪಡೆದಿದ್ದಾರೆ. ರೂಪಾಂತರ ತಂಡದ ಸಂಘಟನೆಯ ಜೊತೆಗೆ ಕೊಕ್ಕೆ, ಹೆಜ್ಜೆಗಳು, ಮಳೆ ಬೀಜ, ಕರ್ವಾಲೋ, ಮುಸ್ಸಂಜೆಯ ಕಥಾಪ್ರಸಂಗ, ಮೈಮನಗಳ ಸುಳಿಯಲ್ಲಿ, ಬಡೇಸ ಪುರಾಣ, ಗಲ್ಬಸ್ಕಿ, ಯಹೂದಿ ಹುಡುಗಿ, ರಾಮಧಾನ್ಯ, ಟ್ರೈನ್ ಟು ಪಾಕಿಸ್ತಾನ್ ನಾಟಕಗಳನ್ನು ನಿರ್ದೇಶಿಸಿ ಪ್ರೇಕ್ಷಕರ ಹಾಗೂ ವಿಮರ್ಶಕರ ಗಮನ ಸೆಳೆದಿದ್ದಾರೆ. ನಟನೆ, ನಿರ್ದೇಶನವಲ್ಲದೆ ಸ್ಥಿರ ಛಾಯಾಗ್ರಹಣವನ್ನು ಹವ್ಯಾಸವನ್ನಾಗಿಸಿಕೊಂಡಿರುವ KSDL ಚಂದ್ರು ರಂಗಭೂಮಿಯ ಪ್ರಮುಖರ ಛಾಯಾಚಿತ್ರಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ರಂಗಮುಖಿ ಎನ್ನುವ ಶೀರ್ಷಿಕೆಯಡಿ ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪ್ರದರ್ಶಿಸಿ ರಂಗಾಸಕ್ತರ ಮೆಚ್ಚುಗೆ ಗಳಿಸಿದ್ದಾರೆ. KSDLನಲ್ಲಿ ಕೆಲಸ ಮಾಡುವ ಚಂದ್ರು ಸಂಸ್ಥೆಯ ಉತ್ಪನ್ನಗಳ ಜಾಹೀರಾತುಗಳನ್ನು ಗ್ರಾಹಕರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವ ಉದ್ದೇಶದಿಂದ ಗಂಧವತಿ ವೈಭವ ಎಂಬ ಬೀದಿ ನಾಟಕವನ್ನು ರಚಿಸಿ, ನಿರ್ದೇಶಿಸಿ ಹಳ್ಳಿ ಹಳ್ಳಿಗೂ ತಲುಪಿಸಿದ್ದಾರೆ. ಚಂದ್ರು ನಿರ್ದೇಶಿಸಿದ ನಾಟಕಗಳು ರಾಜ್ಯ ಮಟ್ಟದ ಕೈಗಾರಿಕಾ ನಾಟಕ ಸ್ಪರ್ಧೆಗಳಲ್ಲಿ ಪಾರಿತೋಷಿಕಗಳನ್ನು ಗಳಿಸಿವೆ. ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಹಲವಾರು ನಾಟಕಗಳನ್ನು ಸಹ ನಿರ್ದೇಶಿಸಿದ್ದಾರೆ ಹಾಗೂ ಅನೇಕ ಕಿರುತೆರೆ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಕೆಲವು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಂದ್ರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಟಕ ಕಲೆ ಸ್ನಾತಕೋತ್ತರ ಡಿಪ್ಲೊಮೊ ಅಧ್ಯಯನ ಮಂಡಳಿ ಸದಸ್ಯರಾಗಿದ್ದಾರೆ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ಹಾವೇರಿ ಸಾಂಸ್ಕೃತಿಕ ಸಮನ್ವಯ ಸಮಿತಿ ಸದಸ್ಯರೂ ಆಗಿದ್ದಾರೆ. ರಂಗಭೂಮಿಯಲ್ಲಿನ ಕ್ರಿಯಾಶೀಲತೆಗಾಗಿ KSDL ಚಂದ್ರುರವರಿಗೆ ರಂಗಚೇತನ ಸಂಸ್ಥೆಯ CGK ಪ್ರಶಸ್ತಿ, 2011ರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, 2012ರ PRCI ಸಂವಹನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರೇ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ KSDL ಚಂದ್ರು. KSDL ಚಂದ್ರು ರಂಗಭೂಮಿ ಇರಬಹುದು, ಕಿರುತೆರೆ ಇರಬಹುದು ಅಥವಾ ಹಿರಿತೆರೆ ಇರಬಹುದು, ದೃಶ್ಯ ಮಾಧ್ಯಮದ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿದಂಥವರು ತಾವು. ರಂಗಭೂಮಿಯೆಡೆಗೆ ಆಸಕ್ತಿ ಹೇಗೆ ಶುರುವಾಯಿತು? ನಾನು ಯಾವುದೇ ಸಾಂಪ್ರದಾಯಿಕ ತರಬೇತಿ ಅಥವಾ ಶಿಕ್ಷಣ ಪಡೆದೇ ರಂಗಭೂಮಿ ಬಗ್ಗೆ ಒಲವನ್ನು ಬೆಳೆಸಿಕೊಂಡಂತವನು. ನಾನು ಚಿಕ್ಕಂದಿನಿಂದಲೂ ಪೌರಾಣಿಕ ನಾಟಕಗಳನ್ನು ನೋಡ್ತಾ ನಾಟಕದ ಬಗ್ಗೆ ವಿಶೇಷವಾಗಿ ಆಸಕ್ತಿ ಬೆಳೆಸಿಕೊಂಡೆ. ಆಗ ನಾನು 1980ರ ಸುಮಾರಿನಲ್ಲಿ ಆಗ ಯಾವುದೇ ಮಾಧ್ಯಮಗಳಿರಲಿಲ್ಲ. ಆಗ ಮನರಂಜನೆಗಾಗಿ ರಸ್ತೆಗಳಲ್ಲಿ ನಡೆಯುತ್ತಿದ್ದಂತ ರಾಜ್ಯೋತ್ಸವ ಆಗ್ಬೋದು ಅಥವಾ ಗಣೇಶೋತ್ಸವ ಆಗ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಾ ನಾನು ರಂಗಭೂಮಿಗೆ ಹೇಗೆ ಪ್ರವೇಶ ಮಾಡಬೇಕು ಅಂತ ತಿಳಿದೇನೆ 1989ರಲ್ಲಿ ನಾನು ಹವ್ಯಾಸಿ ರಂಗಭೂಮಿಗೆ ಪ್ರವೇಶ ಮಾಡಿದೆ. ತಮಗೆ ತಿಳಿದೇ ಇರೋ ಹಾಗೆ ರಂಗಭೂಮಿಯೆಡೆಗೆ ಬಂದಂಥದ್ದು. ಇನ್ನು ಚಂದ್ರು ಅವರನ್ನ KSDL ಚಂದ್ರು ಅಂತ ಯಾಕೆ ಕರೀತಾರೆ? ನಾನು KSDL ಅಂದ್ರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹಳ ಜನ ಚಂದ್ರುಗಳಿದ್ದಾರೆ. ಮುಖ್ಯಮಂತ್ರಿ ಚಂದ್ರು, ಮೈಕೋ ಚಂದ್ರು, ಸಿಹಿಕೈ ಚಂದ್ರು, ಈಗ IOB ಚಂದ್ರು, ಹೀಗೆ ನಾನು ಚಂದ್ರು ಅಂತ ಬಂದಾಗ ನನಗೊಂದು ಐಡೆಂಟಿಫಿಕೇಶನ್ ಬೇಕಿತ್ತು. ಒಟ್ಟು ನಾನು ಕೆಲಸ ಮಾಡತಕ್ಕಂತ ಸಂಸ್ಥೆಗೆ ಒಂದು ಗೌರವ ಸಲ್ಲಿಸುವ ಹಿನ್ನೆಲೆಯಲ್ಲಿ ಕೂಡ ನನ್ನ ಹೆಸರನ್ನ KSDL ಚಂದ್ರು ಅಂತಾನೆ ಬದಲಾಯಿಸ್ಕೊಂಡ್ಬಿಟ್ಟೆ. ಈ ವಿಶೇಷ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಂದ್ರೆ, ನನಗೆ 3 ಜನ ತಾಯಂದ್ರು. ಒಂದು ನನಗೆ ಜನ್ಮ ಕೊಟ್ಟ ತಾಯಿ ಆದ್ರೆ, ಎರಡನೇದು KSDL ನನ್ನ ತಾಯಿ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನನಗೊಂದು ಆರ್ಥಿಕ ಭದ್ರತೆ ಕೊಟ್ಟು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭದ್ರವಾಗಿ ನಿಂತು ಗಂಭೀರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ KSDL ಕೂಡ ನನ್ನ ತಾಯಿ ಅಂತ ಭಾವಿಸ್ತೇನೆ. ಮೂರನೇವರು ರೂಪಾಂತರ. ನಾನು ನಾಟಕದ ನನ್ನ ಕನಸುಗಳನ್ನ, ನನ್ನ ಆಸೆಗಳನ್ನ ಪೂರೈಸಿದಂತ ನನ್ನ ಎಲ್ಲ ಕನಸುಗಳಿಗೆ ಸಾಕಾರ ಕೊಟ್ಟಂತ ರೂಪಾಂತರ ಕೂಡ ನನ್ನ ತಾಯಿ ಅಂತ ನಾನು ಭಾವಿಸ್ತೇನೆ.
ಇನ್ನು ರಂಗಭೂಮಿಗೆ ಆಕಸ್ಮಿಕವಾಗಿ ಬಂದಂತದ್ದು ತಾವು ಅಂತ ಹೇಳಿದ್ರಿ, ಇದಕ್ಕಾಗಿ ಯಾರಾದ್ರೂ ಗುರುಗಳು ಅಂತಿದ್ರ ತಮ್ಗೆ? ನಾಟಕಗಳನ್ನ ನೋಡ್ತಾನೆ ನಾನು ನಾಟಕ ಮಾಡೋದನ್ನ ಕಲ್ತಂತವನು. ಒಂದು ರೀತಿ ನಾನು ಏಕಲವ್ಯ ಪರಂಪರೆಯಲ್ಲಿ ಬಂದಂತವನು. ನನಗೆ ಯಾವುದೇ ಗುರುಗಳು ಇಲ್ಲ. ನಾನು ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಾ ನಾನೇ ನಿರ್ದೇಶನ ಮಾಡ್ತಾ 1989 ಹವ್ಯಾಸಿ ರಂಗಭೂಮಿಗೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ರೂಪಾಂತರ ಅಂತ ಒಂದು ಸಂಘಟನೆ ಪ್ರಾರಂಭ ಆಯಿತು. ಅಂದ್ರೆ ನನ್ನ ರೀತಿ ಹಲವಾರು ದಿಕ್ಕುಗಳಲ್ಲಿ ಕೆಲಸ ಮಾಡ್ತಿದ್ದಂತ ನನ್ನ ಸಮಾನ ಮನಸ್ಕ ಗೆಳೆಯರು ಸೇರಿ ಸಂಘಟಿಸಿದಂತ ತಂಡ ರೂಪಾಂತರ. ರೂಪಾಂತರದ ಒಂದು ಮುಖ್ಯವಾದ ಆಶಯ ಏನು ಅಂದ್ರೆ, ನಮ್ಮ ಕನಸುಗಳನ್ನ ಅಥವಾ ನಮ್ಮ ಅವಕಾಶಗಳನ್ನ ನಾವೇ ಸೃಷ್ಟಿಸ್ಕೋಬೇಕು ಅನ್ನೋ ಒಂದು ತತ್ವದ ಮೇಲೆ ಹುಟ್ಟದಂತದ್ದು ರೂಪಾಂತರ. ನಮ್ಮ ನಾಟಕಗಳನ್ನ ನಾವೇ ಬರ್ಕೋಬೇಕು, ನಮ್ಮ ನಾಟಕದ ಡಿಸೈನ್ಗಳನ್ನ ನಾವೇ ಮಾಡ್ಕೋಬೇಕು, ನಮ್ಮ ಕಾಸ್ಟ್ಯೂಮ್ ಡಿಸೈನ್ ನಾವೇ ಮಾಡ್ಕೋಬೇಕು. ಹೀಗೆ ಎಲ್ಲ ಪ್ರಕಾರಗಳಲ್ಲಿ ನಾವೇ ಅವಕಾಶಗಳನ್ನ ನಾವೇ ಹುಟ್ಟಾಕೊಳ್ತಾ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಭಿನಯ ನೋಡ್ತಾನೆ ಕಲ್ತಿದ್ರಿಂದ ನನಗೆ ಕಲಿಯುವಿಕೆನೆ ಗುರು ಅಂತ ಅನ್ಕೋತೇನೆ. ಇನ್ನು ರೂಪಾಂತರ ಹುಟ್ಟಾಕಿದ್ದು ಯಾವಾಗ? 1989 ವಿಶೇಷವಾಗಿ ರೂಪಾಂತರ ಸುಮಾರು ಈ ವರ್ಷ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ. ರೂಪಾಂತರ ವಿಶೇಷವಾಗಿ ಕನ್ನಡದ ಕಥೆ, ಕಾವ್ಯ, ಕಾದಂಬರಿಗಳನ್ನ ನಾಟಕ ಅಳವಡಿಸಿ ಈ ನಾಡಿನಾದ್ಯಂತ ಅಲ್ಲದೆ ಹೊರಗಡೆ ರಾಜ್ಯಗಳಲ್ಲೂ ವಿಶೇಷವಾಗಿ ಪ್ರದರ್ಶನ ಮಾಡಿದೆ. ಈ ರೂಪಾಂತರ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದು, ಅಮರ್ ಅನ್ನೋ ಗೆಳೆಯ ಮೊಟ್ಟ ಮೊದಲ ಬಾರಿಗೆ ಯುವ ನಿರ್ದೇಶಕ ನಾಟಕೋತ್ಸವ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಲಂಕೇಶರ ರೊಟ್ಟಿ ಕಥೆಯನ್ನ ನಾಟಕ ಮಾಡೋದಕ್ಕೆ ಹೊರಟರು. ಆ ಸಂದರ್ಭದಲ್ಲಿ ನಾವು ಅನೇಕ ಗೆಳೆಯರು ಬೇರೆ ಬೇರೆ ದಿಕ್ಕಿನಿಂದ ಬಂದು ನಾವು ರೂಪಾಂತರಕ್ಕೆ ಸೇರಿದ್ವಿ. ಆನಂತರ ಹೀಗೆ ಸುಮಾರು 25 ವರ್ಷಗಳಲ್ಲಿ ಸುಮಾರು ಕನ್ನಡದ ಕಥೆ, ಕಾವ್ಯ, ಕಾದಂಬರಿಗಳನ್ನ ಆಮೇಲೆ ಸಿದ್ಧ ನಾಟಕಗಳನ್ನು ಸಹ ರೂಪಾಂತರದ ಮೂಲಕ ನಾವು ಪ್ರದರ್ಶನ ಮಾಡ್ತಾ ಬಂದಿದ್ವಿ. ಇದುವರೆಗೂ ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ ತಾವು? ಸುಮಾರು 100ಕ್ಕೂ ಹೆಚ್ಚು ನಾಟಕಗಳು ಮಾಡಿದ್ದೇನೆ ಮತ್ತು ಅದು ಸಾವಿರಾರು ಪ್ರದರ್ಶನಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ನಾನು ಅಭಿನಯಿಸಿದ್ದೇನೆ. ಇನ್ನು ಪಾತ್ರಗಳು ಯಾವ್ದಾಗಿತ್ತು? ವೇಷಭೂಷಣಗಳು ಯಾವ್ದಾಗಿತ್ತು? ಜನರ ಮೆಚ್ಚುಗೆಗೆ ಪಾತ್ರವಾದಂತಹ ಪಾತ್ರ ಯಾವ್ದಾಗಿತ್ತು? ನಾನು ಮಾಡಿದ್ದು ನನ್ನ ರೂಪಾಂತರದಲ್ಲಿ ಗಂಭೀರವಾಗಿ ನಾನು ತೊಡಗಿಸ್ಕೊಂಡ ಮೇಲೆ ನಾನು ಕಿರಗೂರಿನ ಗಯ್ಯಾಳಿಗಳು ಅನ್ನೋ ಪೂರ್ಣಚಂದ್ರ ತೇಜಸ್ವಿಯವರ ನಾಟಕ ಹೆಚ್ಚು ಹೆಸರನ್ನ ತಂದುಕೊಟ್ಟಂತದ್ದು. ಆಮೇಲೆ ನಾನು ರಂಗಭೂಮಿಯ ಮತ್ತೊಬ್ಬ ಹಿರಿಯ ಶ್ರೇಷ್ಠ ನಿರ್ದೇಶಕ CG ಕೃಷ್ಣಸ್ವಾಮಿ, CGK ಅಂತ ಅವರು ತುಂಬಾ ಹೆಸರುವಾಸಿ, ಅವರು ಒಂದು ನಾಟಕದಲ್ಲಿ ನನಗೆ ಪಾತ್ರ ಮಾಡಲಿಕ್ಕೆ ಕರೆದ್ರು. ಅದರಲ್ಲಿ ಕರಿಮಳೆ ಅಂತ ಒಬ್ಬ ದಲಿತನ ಪಾತ್ರ, ಜೊತೆಗೆ ಅದರಲ್ಲಿ ಒಂದು ಗಾಂಧಿ ಪಾತ್ರ ಕೂಡ ಬರುತ್ತೆ. ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅದರಲ್ಲಿ ಗಾಂಧಿ ಪಾತ್ರ ಮಾಡಿದೆ. ಆನಂತರ ನಾನು ನನ್ನದೇ ನಾಟಕ ಬಡೆ ಸಾಬು ಪುರಾಣ ಅಂತ ಡಾಕ್ಟರ್ ಶಾಂತರಸ ಅವರ ಕಥೆಯನ್ನ ಆಧರಿಸಿ ಮಾಡಿದಂತ ನಾಟಕ, ಅದರಲ್ಲೂ ಕೂಡ ನಾನು ಗಾಂಧಿ ಪಾತ್ರ ಮಾಡಿದೆ. ವಿಶೇಷವಾಗಿ ಏನು ಅಂತಂದ್ರೆ, ನಾನು ಕಿರುತೆರೆ ಮತ್ತು ರಂಗಭೂಮಿ ಮತ್ತು ಸಿನಿಮಾ ಈ ಮೂರಲ್ಲೂ ನಾನು ಗಾಂಧಿ ಪಾತ್ರ ಮಾಡಿದ ಒಂದು ಖುಷಿ ನನಗೆ ಇದೆ. ಇನ್ನು ಇಗೋ ಪಂಜರ ಅದೋ ಮುಗಿಲು ಅನ್ನೋ ನಾಟಕದಲ್ಲಿ ತಾವು ಹಾಕಿದಂತ ಗಾಂಧಿ ವೇಷಧಾರಿಯಾಗಿ ತಾವು ಹಾಕಿದಂತ ಪಾತ್ರ ಬಹಳ ಅಚ್ಚುಮೆಚ್ಚುಗೆ ಪಾತ್ರವಾಗಿತ್ತು. ಏನು ಸಾರುವಂತಿತ್ತು ಈ ಒಂದು ನಾಟಕ? ಯಾವ ಒಂದು ಥೀಮನ್ನ ಹೊಂದಿತ್ತು? ಅದು ಒಬ್ಬ ಕರಿಮಳೆ ಅಂತ ಹೇಳಿ ಚಪ್ಪಲಿ ಒಲಿಯತಕ್ಕಂಥ ಒಬ್ಬ ಚಮ್ಮಾರನ್ನು ಕುರಿತದಂತ ನಾಟಕ. ಅವನು ನಮ್ಮ ಇವತ್ತಿನ ಸಾಮಾಜಿಕ ಅಧಪತನವನ್ನ ಕುರಿತಂತ ನಾಟಕ. ಅದರಲ್ಲಿ ಗಾಂಧಿ ಆಶಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪಾತ್ರ, ಆ ಪಾತ್ರ ನಾನು ಮಾಡಿದೆ. ಆನಂತರ ನಾನು ಇದೇ ರೂಪಾಂತರದಲ್ಲಿ ಗಾಂಧಿ ಜಯಂತಿ ಅಂತ ಒಂದು ನಾಟಕ ಮಾಡಿದ್ವಿ. ಮತ್ತೆ ಗಾಂಧಿ ಹುಟ್ಟು ಬಂದ್ರೆ ಈ ದೇಶ ಹೇಗೆ ಅವ್ರನ್ನ ಸ್ವೀಕಾರ ಮಾಡುತ್ತೆ, ಮತ್ತೆ ಗಾಂಧಿ ಅಹಿಂಸಾವಾದಿ, ಅವರು ಇವತ್ತಿನ ಸಮಾಜಕ್ಕೆ ಗಾಂಧಿ ಅಹಿಂಸಾವಾದಿಯಾಗಿ ಪ್ರತಿಕ್ರಿಯಿಸ್ತಾರ, ಬೇರೆ ರೀತಿ ಪ್ರತಿಕ್ರಿಯಿಸ್ತಾರ ಅಥವಾ ವಿಶೇಷವಾದಂತ ವಸ್ತು ಇರತಕ್ಕಂಥ ನಾಟಕ. ಅದು ಮೂಲತಃ ತೆಲುಗಿನಲ್ಲಿ ಬಂದ ನಂತರ ನಾಟಕ. ಅದನ್ನ ನಾವು ಕನ್ನಡದಲ್ಲಿ ನಾಟಕ ಮಾಡಿದ್ವಿ. ಹೈದರಾಬಾದ್ನಲ್ಲಿ ಅದು ಬಹುಭಾಷೆಗಳಲ್ಲಿ ಪ್ರದರ್ಶನ ಆಯಿತು. ಅಂದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ. ಅದರಲ್ಲಿ ನಾವು ಕನ್ನಡದಲ್ಲಿ ನಾವು ಅದನ್ನ ಪ್ರದರ್ಶನ ಮಾಡಿದ್ವಿ. ಅದರಿಂದ ನನಗೆ ಗಾಂಧಿ ಪಾತ್ರ ಮಾಡತಕ್ಕಂಥದ್ದು ನಿಜಕ್ಕೂ ಬಹಳ ಒಂಥರ ಖುಷಿ ಮತ್ತು ಸಮಾಧಾನ ತಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ರಂಗಭೂಮಿಯೆಡೆಗೆ ಆಕಸ್ಮಿಕವಾಗಿ ಬಂದಂತದ್ದು, ನಟರಾಗಿ ಅಭಿನಯಿಸ್ತಿದ್ರಿ, ಹಲವಾರು ಪಾತ್ರಗಳಲ್ಲಿ ತಾವು ಜೀವನ ತುಂಬದಂತದ್ದು. ಮತ್ತೆ ಮುಂದೆ ಯಾವ ರೀತಿಯ ಬೆಳವಣಿಗೆ ಆಯಿತು? ಒಂದು ರೂಪಾಂತರ ತಂಡವನ್ನು ರಚಿಸಿದ್ರಿ, ನಂತರ ನಿರ್ದೇಶನದೆಡೆಗೆ ಕೂಡ ತಾವು ಪಾದಾರ್ಪಣೆಯನ್ನ ಮಾಡಿದ್ದು. ನಿರ್ದೇಶನದ ಎಡೆಗೆ ಹೇಗೆ ಆಸಕ್ತಿ ಮೂಡಿತು? ನಿರ್ದೇಶನ ನನಗೆ ಮೊದಲಿಂದಲೂ ಹೆಚ್ಚಿನ ಆಸಕ್ತಿ ಇರುತ್ತೆ. ಯಾಕಂದ್ರೆ ನಿರ್ದೇಶಕ ಆದ್ರೆ ಇಡೀ ನಾಟಕದ ಸಮಗ್ರ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ತಕ್ಕಂಥದಕ್ಕೆ ಒಂದು ಅವಕಾಶ ಇದೆ. ನಟನಿಗೆ ಬರೀ ನಟಿಸೋದಷ್ಟೇ ಕೆಲಸ ಆಗಿರುತ್ತೆ. ಆದ್ರೆ ನಿರ್ದೇಶಕನಿಗೆ ನಟನೆಯಲ್ಲಿ, ವಸ್ತುವಿನ ಆಯ್ಕೆಯಲ್ಲಿ, ನಾಟಕದ ಕಟ್ಟುವಿಕೆಯಲ್ಲಿ, ಅದರ ಪ್ರಚಾರದಲ್ಲಿ ಎಲ್ಲ ಕಡೆ ಕೆಲಸ ಮಾಡೋಕ್ಕಂತ ಒಂದು ವಿಶೇಷವಾದ ಅವಕಾಶ ಇರೋದು ನಿರ್ದೇಶಕನಿಗೆ. ಆ ದೃಷ್ಟಿಯಿಂದ ನಾನು ನಿರ್ದೇಶನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟೆ. ಅಭಿನಯನೂ ಮಾಡೋದಂತಲ್ಲ, ಅಭಿನಯ ಕಡಿಮೆ. ನಾನು ನಿರ್ದೇಶನ ಮಾಡೋದ ನಾಟಕಗಳಲ್ಲಿ ಅಭಿನಯ ತುಂಬಾ ಕಡಿಮೆ. ಬೇರೆ ನಿರ್ದೇಶಕರು ನಿರ್ದೇಶನ ಮಾಡೋ ನಾಟಕಗಳನ್ನ ನಾನು ಅಭಿನಯಿಸ್ತೇನೆ. ಅದರಿಂದ ನನ್ನ ನಿರ್ದೇಶನ ತುಂಬಾ
ತುಂಬಾ ಆಸಕ್ತಿದಾಯಕ ಮತ್ತೆ ಅದನ್ನ ತುಂಬಾ ಗಂಭೀರವಾಗಿ ನಾನು ತಗೊಂಡಿದ್ದೇನೆ. ತಮ್ಮ ನಿರ್ದೇಶನದ ಮೊದಲ ನಾಟಕ ಯಾವ್ದಾಗಿದೆ? ಮೊಟ್ಟ ಮೊದಲು ನಿರ್ದೇಶನ ಮಾಡಿದ್ದು ಬೇಲೂರು ಕೃಷ್ಣಮೂರ್ತಿಯವರ ಪಜೀತಿ ಅಂತ ನಾಟಕ, ನನ್ನ ಮೊಟ್ಟ ಮೊದಲ ನಾಟಕ. ಈಗೊಂದು ವಿರಾಮ. ಸಾಂಸ್ಕೃತಿಕ ವೈಭವದ ಪಕ್ಷಿ ನೋಟ, ನಾದ ನೃತ್ಯ ಜನಪದದ ಕಲಾಗುಚ್ಛ, ಮತ್ತೆ ನಾವು ನಮ್ಮವರು ತಾಯಿ ಆಗುವವರಾಗಿದ್ದರೆ ಅಗತ್ಯವಾಗಿ HIV ಟೆಸ್ಟ್ ಮಾಡಿಸಿಕೊಳ್ಳಿ. ಮಕ್ಕಳನ್ನು HIVಯಿಂದ ಕಾಪಾಡುವುದಕ್ಕಾಗಿ ಬೇಗನೆ ಪತ್ತೆ ಮಾಡುವುದು ಮತ್ತು ಸಮಯಕ್ಕೆ ಔಷಧಿ ಒದಗಿಸುವುದು ಅಗತ್ಯವಾಗಿದೆ. ಮಕ್ಕಳಿಗೆ ಯಾವ್ದು ಸರಿನೋ ಅದನ್ನೇ ಮಾಡಿ. Make your own path. Ralco. Ralco tires with cool compound technology. Ralco. The world is yours. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು KSDLಗಾಗಿ ತಾವು ನಿರ್ಮಿಸಿದಂತ ಗಂಧವತಿ ವೈಭವ ಈ ನಾಟಕದ ಬಗ್ಗೆ ಒಂದೆರಡು ಮಾತು. ನಾನು KSDL ಅಲ್ಲಿ ಒಬ್ರು ನಮಗೆ P ಗಣೇಶನ್ ಅಂತ ಹೇಳಿ ವ್ಯವಸ್ಥಾಪಕ ನಿರ್ದೇಶಕರು ಬಂದ್ರು. ಅವರು ಒಂದು ಸಂದರ್ಭದಲ್ಲಿ ಇಡೀ ಕಾರ್ಮಿಕರದ ಒಂದು ಸಭೆ ಕರೆದು, ಆಗ ನಾನು ಒಬ್ಬ ಕಲಾವಿದ ಅಂತ ಅವರು ತಿಳಿದು, ನೀವು ಕಲಾವಿದರಾಗಿ ಸಂಸ್ಥೆಗೆ ಯಾವ ರೀತಿ ನಿಮ್ಮ ಪಾತ್ರವನ್ನು ನಿರ್ವಹಿಸಬಹುದು ಅಂದಾಗ ನಾನು ಅವ್ರಿಗೆ ಒಂದು ಕಾನ್ಸೆಪ್ಟ್ ಕೊಟ್ಟೆ. ಬೀದಿ ನಾಟಕದ ಮೂಲಕ ನಮ್ಮ ಪ್ರಚಾರವನ್ನ, ನಮ್ಮ ಉತ್ಪನ್ನದ ಮಹತ್ವವನ್ನ, ನಮ್ಮ ಉತ್ಪನ್ನದ ಗುಣಮಟ್ಟವನ್ನ ಗ್ರಾಹಕರಿಗೆ ಮುಟ್ಟಿಸಿದ್ರೆ ಪರಿಣಾಮಕಾರಿಯಾಗಿ ತಲುಪಲಿಕ್ಕೆ ಸಾಧ್ಯ ಅಂತೇಳಿ ನಾನು ಗಂಧವತಿ ವೈಭವ ಅಂತ ಹೇಳಿ ಒಂದು ಬೀದಿ ನಾಟಕವನ್ನ ಮಾಡಿ ಸುಮಾರು 6 ಜಿಲ್ಲೆಗಳಾದ್ಯಂತ ಇಡೀ ಜಿಲ್ಲೆಗಳಲ್ಲಿ ಸುತ್ತಿ ನಾಟಕ ಮಾಡಿದೆ. ಅದೊಂದು ಮರೆಯಲಾರದಂತ ಒಂದು ಅನುಭವ ಅಂತ ನಾನು. ರಂಗ ಸಂಘಟನೆಯೆಡೆಗೆ ಹೇಗೆ ಆರಂಭವಾಯಿತು ತಮ್ಮ ಕೆಲಸ ಕಾರ್ಯಗಳು? ಯಾಕಂದ್ರೆ ನಿರ್ದೇಶನದೆಡೆಗೆ ಇದ್ರಿ, ಅಭಿನಯ ಮಾಡ್ತಿದ್ರಿ, ಸಂಘಟನೆಯೆಡೆಗೆ ಯಾವಾಗ ಆಸಕ್ತಿ ಮೂಡೋದು? ಅಲ್ಲ, ನಾನು ರೂಪಾಂತರ ಸೇರಿದಾಗಲೇ ನನ್ನ ನಟನೆ ಜೊತೆಗೆ ನಿರ್ದೇಶನ ಜೊತೆಗೆ ಸಂಘಟನೆ ಕೂಡ ಒಂದು ಬಹಳ ಮುಖ್ಯ. ಯಾಕಂದ್ರೆ ನನ್ನ ಯಶಸ್ಸಿಗೆ ಕಾರಣ ಏನಂದ್ರೆ ಸಂಘಟನೆ ಕೂಡ. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡ್ತಕ್ಕಂತ ಸ್ನೇಹಿತರು ಅವ್ರು ಯಾವ ಪರಿಸರದಲ್ಲಿ ಬಂದರೆ ಯಾವ ಸಮಸ್ಯೆಗಳಿದೆ ಅವೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ರಿಂದ ನಾನು ಹೆಚ್ಚು ನಾಟಕಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಹೆಚ್ಚು ಯಶಸ್ವಿ ಪ್ರದರ್ಶನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಹೆಚ್ಚು ಸ್ನೇಹಿತರನ್ನ ಗಳಿಸಲಿಕ್ಕೆ ಸಾಧ್ಯ ಆಯ್ತು. ಅದರಿಂದ ಸಂಘಟನೆ ಕೂಡ ಒಬ್ಬ ನಿರ್ದೇಶಕನಿಗೆ ಮಹತ್ವವಾದದ್ದು. ಯಾಕಂದ್ರೆ ಈಗ ಇವತ್ತಿನ ದಿವಸ ನೋಡಿ, ನಾಟಕ ಅಂದ್ರೆ ತುಂಬಾ ದುಬಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ದುಬಾರಿ ವೆಚ್ಚ ಮತ್ತೆ ವಾಹನ ದಟ್ಟಣೆ ಎಲ್ಲವಿದೆ. ಇವತ್ತು ಒಬ್ಬ ಕಲಾವಿದ ಬೆಂಗಳೂರಿನ ಒಂದು ಮೂಲೆಯಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ತಾಲೀಮ್ ಬರ್ಬೇಕಂದ್ರೆ ಅವನ ಕನಿಷ್ಠ ಅವನ ಜೇಬಿನಿಂದ 60 ರೂಪಾಯಿ ಖರ್ಚಾಗುತ್ತೆ. ಒಂದು ತಿಂಗಳು ತಾಲೀಮ್ ಅಂದ್ರೆ 30 ದಿವಸ. ಸುಮಾರು 40 ಕಲಾವಿದರು ಇಂಟು 30 ಇಂಟು 60 ರೂಪಾಯಿನ ನಾವು ಮಲ್ಟಿಪ್ಲೈ ಮಾಡಿದ್ರೆ 60,000 ರಿಂದ 70,000 ರೂಪಾಯಿ ಕಲಾವಿದರು ಕಾಂಟ್ರಿಬ್ಯೂಷನ್ ಆಗುತ್ತೆ. ಮತ್ತೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾಟಕಕ್ಕೆ ಬರ್ತಾರೆ. ನೀವು ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡಕ್ ಹೋದ್ರೆ ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡಕ್ ಹೋದ್ರೆ ಅಥವಾ ಕಿರುತೆರೆಯಲ್ಲಿ ಕೆಲಸ ಮಾಡಕ್ ಹೋದ್ರೆ ಕಲಾವಿದರು ಎಷ್ಟು ಸಂಭಾವನೆ ಕೊಡ್ತೀರಿ ಅಂತ ಕೇಳ್ತಾರೆ. ಆದ್ರೆ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ನಿರೀಕ್ಷೆ ಮಾಡದೆ ತುಂಬಾ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ಕೊಂಡು ಉಳಿತಾರೆ. ಅದೇ ಇವತ್ತು ರಂಗಭೂಮಿಯ ವಿಶೇಷ ಅಂತ ನಾನು ತಿಳ್ಕೊಂಡೆ. ಒಂಥರ ಟೀಮ್ ವರ್ಕ್ ಅಂತ ಅನ್ಸುತ್ತೆ ರಂಗ ಸಂಘಟನೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯಿಂದ ಮಾಡುವಂತದ್ದಲ್ಲ. ಯಾವುದೋ ಒಂದು ನಾಟಕವೇ ಇರ್ಬೋದು ಅಥವಾ ಯಾವುದೋ ಒಂದು ದೃಶ್ಯ ಮಾಧ್ಯಮದ ಯಾವುದೋ ಒಂದು ಧಾರಾವಾಹಿ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಅದನ್ನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವಂತದ್ದು ಬಹಳ ಸುಲಭದ ಮಾತು. ಆದ್ರೆ ಅದರ ಹಿಂದೆ ಇರುವಂತಹ ಶ್ರಮ ಏನಿದೆಯಲ್ಲ ಅದು ಸಂಘಟಕರ ಕೆಲಸ ಆಗಿರುತ್ತೆ. ಯಾಕಂದ್ರೆ ಟೋಟಲ್ ಔಟ್ಪುಟ್ ಅವ್ರ ಮೇಲೆ ಇರುತ್ತೆ, ಹೆಚ್ಚಿನ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಖಂಡಿತ. ಯಾಕಂದ್ರೆ ಈಗ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಅನೇಕ ಭಿನ್ನ ಪರಿಸರದಲ್ಲಿ, ಭಿನ್ನ ವಾತಾವರಣದಲ್ಲಿ, ಭಿನ್ನ ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲಾ ಸಮಸ್ಯೆಗಳನ್ನ ಅರ್ಥಕೊಂಡು ನಾವು ಅವ್ರ ಜೊತೆ ಸೌಹಾರ್ದವಾಗಿ ವರ್ತಿಸಿದ್ರೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಮ್ ಜೊತೆ ಕೆಲಸ ಮಾಡೋನು ಜೇಬ್ನಲ್ಲಿ ಎಷ್ಟೋ ಸರಿ ದುಡ್ಡಿರೋದಿಲ್ಲ. ಇವತ್ತು ರೇಸಲ್ಲಿ ಬಂದಿಲ್ಲ ಹುಡುಗ ಅಂದ್ರೆ ಅವ್ನ ಜೇಬ್ನಲ್ಲಿ ದುಡ್ಡಿರೋದಿಲ್ಲ ಅಂತ ನನ್ನ ನಂಬಿಕೆ. ಆ ಕಾರಣದಿಂದ ನಮ್ಮ ಜೊತೆಲಿ ಇರತಕ್ಕಂಥ ಸ್ನೇಹಿತರಿಗೆ, ನಮ್ಮ ಜೊತೆ ಕೆಲಸ ಮಾಡುವಂತ ಸ್ನೇಹಿತರಿಗೆ ಬರೀ ನಾವು ಅಭಿನಯ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರ ಸಮಸ್ಯೆಗಳಿಗೆ, ಅವರ ಸಂಕಷ್ಟಗಳಿಗೆ, ಅವರ ಸಂತೋಷಗಳಿಗೆ, ಅವರ ದುಃಖಗಳಿಗೂ ನಾವು ಕೂಡ ಸ್ಪಂದಿಸಬೇಕು. ಆಗ ಮಾತ್ರ ನಾವು ಯಾವುದೇ ಕಿರುತೆರೆ ಆಗ್ಬೋದು, ಸಿನಿಮಾ ಆಗ್ಬೋದು, ನಾಟಕ ಆಗ್ಬೋದು, ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಳ್ಳೆ ಬಾಂಧವ್ಯ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ರಂಗಭೂಮಿಯಿಂದ ಕಿರುತೆರೆಗೆ ಪಾದಾರ್ಪಣೆ ಆಯ್ತು, ಹೇಗೆ ಆರಂಭವಾಯಿತು ಈ ಯಾತ್ರೆ? ನಾನು ಹವ್ಯಾಸಿ ರಂಗಭೂಮಿಗೆ ಬಂದಾಗ ನನ್ನ ಗೆಳೆಯ ಅಮರ್ ಅವರು ಒಂದು ನಿರಂತರ ಅಂತ ಹೇಳಿ ಕನ್ನಡದ ಸಣ್ಣ ಕಥೆಗಳ ಒಂದು ಧಾರಾವಾಹಿ ಮಾಡಿದ್ರು.
ಅದಕ್ಕೆ ನಾನು ಸಹಾಯಕ ನಿರ್ದೇಶಕನಾಗಿ ಕಿರುತೆರೆ ಪ್ರವೇಶ ಮಾಡಿದೆ. ಆನಂತರ ಅವ್ರ ಜೊತೆ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಆರ್ ನಾಗೇಶ್ ಅವ್ರ ಜೊತೆ ಭುಜಂಗನ ದಶಾವತಾರಗಳನ್ನು ಸೀರಿಯಲ್ಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಆನಂತರ ನಾನು ನಿರ್ದೇಶಕನಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿದ್ದು ಯಾವ ನನ್ನ ಮೊಟ್ಟ ಮೊದಲ ಒಂದು ಕಿರುಚಿತ್ರ ದೀಪಾವಳಿಯ ನಸುಕಿನಲ್ಲಿ ಅಂತ NK ಕುಲಕರ್ಣಿ ಅವರ ಒಂದು ಕಥೆಯನ್ನ ಆಧರಿಸಿ ಮಾಡಿದೆ. ನಂತರ ನನ್ನ ಮೊಟ್ಟ ಮೊದಲ ಧಾರಾವಾಹಿ ಗೊರೂರು ರಾಮಸ್ವಾಮಿ ಅವರ ಕಥೆಗಳನ್ನ ಆಧರಿಸಿ ಗೊರೂರು ಕಥಾ ಪ್ರಪಂಚ ಅಂತ ಹೇಳಿ ಧಾರಾವಾಹಿ ಮಾಡಿದೆ. ನಾನು ವಿಶೇಷವಾಗಿ ಉದಯ ಟಿವಿಗೆ 3 ಧಾರಾವಾಹಿಗಳನ್ನ ನಿರ್ದೇಶನ ಮಾಡಿದ್ದೇನೆ. ಮೊದಲನೇದು ಈ ಮೆಗಾ ಸೀರಿಯಲ್ಗಳು ಪ್ರಾರಂಭ ಆಗೋದಕ್ಕೆ ಮೊದಲು ಚಿತ್ತಾರದ ಬದುಕು ಅಂತ, ಅದು ತುಂಬಾ ಒಂದು ಜನಪ್ರಿಯತೆ ತಂದುಕೊಡ್ತು. ನನಗೂ ಒಂದು ರೀತಿ ಸೆಲೆಬ್ರಿಟಿ ಅನ್ನೋಷ್ಟು ಜನಪ್ರಿಯತೆನ ತಂದುಕೊಟ್ಟಿತ್ತು. ಆನಂತರ ನಾನು ಮಹಾನದಿ ಅಂತ ಒಂದು ಧಾರಾವಾಹಿನ ಕೂಡ ಉದಯ ಟಿವಿಗೆ ನಿರ್ದೇಶನ ಮಾಡಿದೆ. ಇನ್ನೊಂದು ವಿಶೇಷವಾದ ಧಾರಾವಾಹಿ ಅಂದ್ರೆ ಊರ್ವಶಿ. ದರ್ಶನ್ ಅವರು ನಾಯಕ ನಟನಾಗಿ ಪ್ರವೇಶ ಮಾಡೋದಕ್ಕೆ ಮುಂಚೆ ನಡೆಸಿದಂತ ಕೊನೆಯ ಧಾರಾವಾಹಿ ಅವರದು ಊರ್ವಶಿ. VM ಇನಾಮದಾರ್ ಅವರ ಕಥೆನ ಆಧರಿಸಿ ಮಾಡಿದಂಥದ್ದು. ಅದು ತುಂಬಾ ನನಗೆ ಒಳ್ಳೆಯದು ತಂದುಕೊಟ್ಟಿದೆ. ಎಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರಿ? ಎಷ್ಟು ಧಾರಾವಾಹಿಗಳನ್ನ ನಿರ್ದೇಶಿಸಿದ್ರಿ? ನಾನು ಸುಮಾರು 10ರಿಂದ 15 ಧಾರಾವಾಹಿಗಳನ್ನು ನಿರ್ದೇಶನ ಮಾಡಿದ್ದೇನೆ. ಅನೇಕ ಕಿರುಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದೇನೆ. 1-2 ಸಾಕ್ಷ್ಯಚಿತ್ರಗಳನ್ನು ಮತ್ತೊಂದೆರಡು ಜಾಹೀರಾತು ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದೇನೆ. ಸುಮಾರು ಧಾರಾವಾಹಿಗಳಲ್ಲಿ ನಾನು ಪಾತ್ರಗಳಲ್ಲಿ ಅಭಿನಯಿಸಿ ಇತ್ತೀಚೆಗೆ ನಾನು ಅರುಂಧತಿ ಅಂತ ಒಂದು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಇನ್ನು ಚಿತ್ರರಂಗದವರಿಗೆ ಹೇಗೆ ಒಲವು ಮೂಡಿತು? ನಾನು ಹೀಗೆ ರಂಗಭೂಮಿ